ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ದೀಪು ಕಾಣಿಸ್ತಾ ಇಲ್ಲ ಅಂತ ಮನೆಯವರೆಲ್ಲರೂ ಸಹ ಟೆನ್ಷನ್ ಆಗಿರ್ತಾರೆ. ಶಾರದೆ ತುಂಬ ಅಳ್ತಾ ಇರ್ತಾಳೆ. ಅವಾಗ ಸಿದ್ದು ಹೇಳ್ತಾನೆ, ನಾನು ಹುಡ್ಕೊಂಡು ಬಂದೇ ಬರ್ತೀನಿ ಅಂತ ಬೈಕ್ ತಗೊಂಡು ಸಿಟಿಲೆಲ್ಲ ಹುಡ್ಕಕ್ಕೆ ಅಂತ ಹೋಗ್ತಾನೆ. ಎಲ್ಲ ಕಡೆ ದೀಪುನ ಫೋಟೋ ತೋರಿಸ್ತಾ ಇವ್ರು ಗೊತ್ತಾ ಸರ್ ನಿಮಗೆ, ಇವ್ರು ಗೊತ್ತಾ ಮೇಡಮ್ ಅಂತ ಎಲ್ಲ ಕಡೆ ದೀಪು ಫೋಟೋನ ತೋರಿಸ್ಕೊಂಡು ಹೋಗ್ತಾನೆ. ಎಲ್ಲಿ ತೋರಿಸಿದ್ರು ಸಹ ಎಲ್ಲರೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲ ಕಡೆ ಬೈಕಲ್ಲಿ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಬೈಕ್ ನಿಲ್ಲಿಸಿ ತುಂಬ ಕಣ್ಣೀರು ಹಾಕೊಂಡು ಅಳ್ತಾ ಇರ್ತಾನೆ. ದೀಪು ಎಲ್ಲೋದೆ ದೀಪು, ನಮ್ಮ ದೀಪು ಯಾವತ್ತೂ ಸಹ ಹೇಳ್ದಲೆ ಎಲ್ಲೂ ಹೋಗಲ್ಲಲ್ವಲ್ಲ, ಈ ಥರ ಯಾಕೆ ಇಂಥ ಕೆಲಸ ಮಾಡಿದೆ ದೀಪು ಅಂತ ಅಳ್ತಾ ಇರ್ತಾನೆ. ಅಯ್ಯೋ ದೇವ್ರೆ, ನೀವು ಯಾಕೆ ನಾನು ಇಷ್ಟೊಂಥರ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀನಲ್ಲ ದೀಪು ಜೊತೆ, ಯಾವಾಗಿಂದ ನನಗೆ ಈ ಥರ ಅಟ್ಯಾಚ್ಮೆಂಟ್ ಆಯಿತು ಅಂತ ದೇವ್ರ ಹತ್ರ ಹೇಳ್ತಾ ಇರ್ತಾನೆ. ದೇವ್ರೆ, ಇದುವರೆಗೂ ನಾನು ಇನ್ನೂ ಏನೂ ಕೇಳಿಲ್ಲ ಕಣಪ್ಪ, ದಯವಿಟ್ಟು ದೀಪು ವಾಪಸ್ ಮನೆಗೆ ಬರಂಗೆ ಮಾಡು, ಸಿಗಂಗೆ ಮಾಡು, ಅವಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಕಾಪಾಡು ದೇವ್ರೆ ಅಂತ ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಮುಂದೆ ಬಂದು ಎಲ್ಲರನ್ನೂ ಕೇಳ್ತಾ, ಸರಿ ಆದಷ್ಟು ಬೇಗ ಮನೆಗೆ ಹೋಗಿ ಮಾತಾಡೋಣ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದ್ರ ಬಗ್ಗೆ ಶಾರದಾ ಜೊತೆ ಮಾತಾಡೋಣ ಅಂದ್ಬಿಟ್ಟು ಮನೆಗೆ ಸ್ಪೀಡಾಗಿ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಸುಮಿತ್ರಾ ಶಾರದಾಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಅಳ್ಬೇಡಮ್ಮ ಆಯಿತಾ, ಆದಷ್ಟು ಬೇಗ ಸಿದ್ದು ಹೋಗಿದ್ದಾನಲ್ವಾ, ಪಾಪುನ ಕರ್ಕೊಂಡು ಬಂದೇ ಬರ್ತಾನೆ, ನೀನು ಅಳ್ಬೇಡ ಅಂತ ಸಮಾಧಾನ ಮಾಡ್ತಿರ್ತಾಳೆ. ಆದರೂ ಸಹ ಶಾರದಾ, ಇಲ್ಲಮ್ಮ ಯಾವತ್ತೂ ಹೋಗಿಲ್ಲ, ಇವತ್ತು ದೀಪು ನನ್ನ ಬಿಟ್ಟು ಹೋಗಿದ್ದಾಳೆ ಅಂತ ತುಂಬ ಕಣ್ಣೀರು ಹಾಕ್ತಾ ಇರ್ತಾಳೆ. ಮನೆಯವರೆಲ್ಲರೂ ಸಹ ಸಮಾಧಾನ ಮಾಡ್ತಾ ಇರ್ತಾರೆ. ಆದರೆ ಪಾರಿಜಾತ ಮಾತ್ರ ಒಳೊಳಗೆ ನಗ್ತಾ ಇರ್ತಾಳೆ. ಈ ಕಡೆ ವೈಕುಂಠನ ಕನಸನ್ನೇ ಮಾಡ್ಕೊಬಿಟ್ಟು ನಾವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿದೆ ವೈಕುಂಠ ಅಂದ್ಬಿಟ್ಟು ಇಬ್ಬರು ಒಳೊಳಗೆ ನಗಾಡ್ತಾ ಇರ್ತಾರೆ. ಈ ಕಡೆ ಸಿದ್ಧಾರ್ಥ ಸ್ಪೀಡಾಗಿ ಮನೆಗೆ ಗಾಡಿ ಓಡ್ಕೊಂಡು ಬರ್ತಾನೆ. ಬಂದ್ಬಿಟ್ಟು ಒಳಗಡೆ ಹೋಗ್ಬೇಕು ಅಂತ ಇರ್ತಾನೆ. ಅಷ್ಟೊತ್ತಿಗೆ ಕಾರ್ ಹತ್ರ ಒಂದು ಬಾಲ್ ಬಿದ್ದಿರುತ್ತೆ. ಅದನ್ನ ಆಟಾಡ್ತಾ ಇರ್ತಾಳೆ ಪಾಪು. ಯಾವಾಗಲೂ ತಗೊಂಡು ಆ ಬಾಲ್ ಹತ್ರ ಆಟಾಡ್ತಾ ಇರ್ತಾಳೆ. ಇದೇನಿದು, ದೀಪು ಆಟಾಡ್ತಿದ್ದ ಬಾಲ್ ಇಲ್ಲಿದೆಯಲ್ಲ ಅಂತ ನೋಡ್ತಾನೆ. ಹಾಗೆ ಬಾಲ್ ಇಲ್ಲಿದೆಯಲ್ಲ, ಹಾಗಾದ್ರೆ ದೀಪು ಇರ್ಬೋದು ಅಂದ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ಆ ಕಡೆ ಗಿಡದ ಹತ್ರ, ಕಾರ್ ಅಡಿ ಹತ್ರ ಎಲ್ಲ ಹುಡುಕ್ತಾ ಇರ್ತಾನೆ. ಸಂದಿ ಗುಂದಿ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ದೀಪು ಅಂತ ಹುಡುಕ್ಬಿಟ್ಟು ಹಾಗೆ ಮಿಸ್ ಆಗಿ ನೋಡ್ತಾನೆ. ದೀಪು ಕಾರ್ ಒಳಗಡೆ ಲಾಕ್ ಆಗಿ ಉಸಿರು ಕಟ್ಟಿ ಹಾಗೆ ಜ್ಞಾನ ತಪ್ಪಿ ಬಿದ್ದಿರ್ತಾಳೆ. ದೀಪು ಪುಟ್ಟ ಎದಾಳು ಅಂತ ಎಷ್ಟು ಟ್ರೈ ಮಾಡಿದ್ರು ಸಹ ಕಾರು ಸಹ ಓಪನ್ ಆಗ್ತಿರಲ್ಲ, ಅವಳಿಗೆ ಪ್ರಜ್ಞೆನೂ ಇರಲ್ಲ. ಅವಾಗ ಸ್ಪೀಡಾಗಿ ಓಡ್ ಬರ್ತಾನೆ. ಒಳಗಡೆ ಬಂದಾಗ ಏನಾಯ್ತು ಅಂತ ಮನೆಯವರೆಲ್ಲರೂ ಸಹ ಕೇಳ್ತಾ ಇರ್ತಾರೆ. ಅವಾಗ ಬೇಗ ಹೋಗಿ ಅವನು ಕಾರ್ ಕೀನ ತಗೊಂಡು ಲಾಕ್ ಓಪನ್ ಮಾಡ್ತಾನೆ. ಅವಾಗ ಮನೆಯವರೆಲ್ಲರೂ ಸಹ ಕಾರ್ ಹತ್ರ ಬರ್ತಾರೆ. ಬಂದಾಗ ಏನಾಯ್ತು ದೀಪು ಸಿಕ್ಕಿಲ್ಲ ಅಂತ ಶಾರದಾ ಕೇಳಿದಾಗ ಕಾರ್ ಹತ್ರ ನೋಡ್ತಾರೆ. ದೀಪು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಅವಾಗ ಏನಾಯ್ತು ಅಂದಾಗ ದೀಪುಗೆ ನಾವು ಕೃತಜ್ಞ ಉಸಿರು ಕೊಡಬೇಕು, ಬೇಗ ಬನ್ನಿ ಗಾಳಿ ಬಿಡಿ, ಗಾಳಿ ಬೀಸ್ ಬನ್ನಿ ಅಂತ ಅಂದಾಗ ಕರ್ಕೊ ಬರ್ತಾರೆ. ಅವಾಗ ಅಮ್ಮಮ್ಮ ಹೇಳ್ತಾರೆ, ಬನ್ನಿ ಈ ಕಡೆ ಮನಗ್ಸೋಣ ಆಯ್ತಾ ಅಂದ್ಬಿಟ್ಟು ಶಾರದನ್ನ ನೀರು ತಗೋಬೋಗಿ ಅಂತ ಹೇಳ್ತಾಳೆ. ಅವಾಗ ಸುಮಿತ್ರಾ ಹೋಗಿ ನೀರು ತಗೋಬರಕ್ಕೆ ಅಂತ ಹೋಗ್ತಾಳೆ. ಅವಾಗ ಎಲ್ಲರೂ ಸಹ ದೀಪು ಅಂತ ಇರ್ತಾರೆ. ಅವಾಗ ಸೋಫಾ ಮೇಲೆ ಮನಸ್ಕೊಬಿಟ್ಟು ಅವನು ಕೃತಜ್ಞ ಉಸಿರನ್ನ ಕೊಡ್ತಾ ಇರ್ತಾನೆ. ಎಷ್ಟು ಉಸಿರು ಕೊಟ್ಟರು ಸಹ ಅವಳು ಉಸಿರು ಬರೋದೇ ಇಲ್ಲ. ಆದರೂ ಸಹ ಎಲ್ಲರೂ ಕಣ್ಣೀರು ಹಾಕೊಂಡು ಅಳ್ತಾ ಇರ್ತಾರೆ. ಕೊನೆ ಸಲ ಉಸಿರು ಬರುತ್ತೆ. ಅವಾಗ ಫುಲ್ಲು ಖುಷಿಯಾಗಿಬಿಡ್ತಾರೆ ಎಲ್ಲರೂ ಸಹ, ಮನೆಯವರೆಲ್ಲ. ಶಾರದನೂ ಸಹ ಕಣ್ಣೀರು ಹಾಕ್ತಾ ಇರ್ತಾಳೆ. ಸದ್ಯ ದೇವ್ರೆ ಒಳ್ಳೇದು ಮಾಡ್ದಲ್ಲ ಅಂದ್ಬಿಟ್ಟು ಸಿದ್ಧಾರ್ಥು ಪಾಪುನ ಎತ್ಕೋತಾನೆ. ಆಗ ಬಂದು ಶಾರದನೂ ಸಹ ತೊಡೆ ಮೇಲೆ ಕೂರಿಸ್ಕೊಬಿಟ್ಟು ದೀಪು ಈ ಥರ ಆಯ್ತಲ್ಲ ಅಂದ್ಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾಳೆ. ಅವಾಗ ಅಮ್ಮಮ್ಮ ಹೇಳ್ತಾಳೆ, ಸಮಾಧಾನ ಮಾಡ್ಕೊ, ಏನೂ ಆಗಿಲ್ಲ ತಾನೆ, ಒಳ್ಳೇದಾಗಿದೆ, ತಗೋ ಸ್ವಲ್ಪ ನೀರು ಕುಡಿಸು ಅಂತ ದೀಪುಗೆ ನೀರು ಕುಡಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಪಾರಿಜಾತ ಮತ್ತು ವೈಕುಂಠ ಇಬ್ಬರು ಮುಖ ನೋಡ್ತಾ ಇರ್ತಾರೆ. ಏನು ಹಿಂಗಾಯ್ತಲ್ಲ ಅಂತ ಪಾರಿಜಾತ ವೈಕುಂಠನ ಗುರಾಯಿಸ್ತಾ ಇರ್ತಾಳೆ. ಅವನು ಹಾಗೆ ಸುಮ್ಮನಾಗ್ಬಿಡ್ತಾನೆ. ಅವಾಗ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿರ್ತಾಳೆ ಮನಸ್ಸಲ್ಲಿ, ಆದರೆ ಏನೂ ಹೇಳಲ್ಲ. ಸಿದ್ಧಾರ್ಥ್ ಕಡೆ ಮುಖನ ನೋಡಿಬಿಟ್ಟು ಒಂಥರ ಥ್ಯಾಂಕ್ಸ್ ಅನ್ನೋ ರೀತಿಯಲ್ಲಿ ಅವಳು ಮುಖನೇ ಮಾಡಿ ತೋರಿಸ್ತಾ ಇರ್ತಾಳೆ. ಅವಾಗ ಸಿದ್ಧಾರ್ಥ್ ಸುಮ್ಮನಾಗ್ಬಿಡ್ತಾನೆ, ಏನೂ ಮಾತಾಡಲ್ಲ. ಅವಾಗ ಅಮ್ಮಮ್ಮ ಹೇಳ್ತಾಳೆ, ಸುಮಿತ್ರಾ ಬಾ ಶಾರದಾ, ಪಾಪುನ ಕರ್ಕೊಂಡು ಹೋಗೋಣ ರೂಮಿಗೆ, ಸ್ವಲ್ಪ ಗಾಳಿ ಬೀಸ ಮಲಗ್ಸೋಣ, ಅವಾಗ ಸರಿಯಾಗ್ಬೋದು ಅಂದಾಗ ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ರೂಮಿಗೆ ಈ ಕಡೆ ಕರ್ಕೊಬರ್ತಾರೆ. ಇನ್ನೊಂದು ಕಡೆ ಜ್ಯೋತಿಕಾ ಟೆನ್ಷನ್ ಮಾಡಿಕೊಂಡು ಮನೇಲಿ ಅಲ್ಲಿ ಅವಳ ಜಾತಕದ ಬಗ್ಗೆ ಹೇಳಿದ್ನೆಲ್ಲ ಟೆನ್ಷನ್ ಮಾಡಿಕೊಂಡು ಒದ್ದಾಡ್ತಾ ಇರ್ತಾಳೆ. ಈ ಕಡೆ ಸಿದ್ಧಾರ್ಥ್ ಸಹ ಬರ್ತಾ ಇರ್ತಾನೆ. ರೂಮಿಗೆ ಹೋಗ್ಬೇಕು ಅಂತ ಬರ್ತಾ ಇರಬೇಕಾದ್ರೆ ಯಾರು ದೀಪುನ ಈ ಥರ ಲಾಕ್ ಮಾಡಿದ್ದು, ಅವಳು ಹೋಗಿ ಲಾಕ್ ಮಾಡಲ್ವ ಅನ್ನೋ ಟೆನ್ಷನಲ್ಲಿ ಬರ್ತಾ ಇರ್ತಾನೆ. ಬಂದುಬಿಟ್ಟು ಆಗ ಜ್ಯೋತಿಕನ ಹತ್ರ ಮಾತಾಡ್ತಾನೆ, ನಿನ್ನ ಹತ್ರ ಏನೋ ಒಂದು ಕೇಳಬೇಕು, ಹೇಳ್ತೀಯಾ, ನಿಜ ಹೇಳ್ತೀಯ ಅಂದಾಗ ಏನು ಕೇಳಿಸಿದ್ದು ಅಂದಾಗ, ನೀನೇನಾದರೂ ದೀಪುನ ಕಾರಲ್ಲಿ ಲಾಕ್ ಮಾಡಿದೀಯಾ ಅಂತ ಅಂದಾಗ, ಏನು ಸಿದ್ದು ನೀನು ಈ ಥರ ಅಂದ್ಕೊಂಡಿದ್ದೆ ನನ್ನ ಬಗ್ಗೆ, ನೀನು ಈ ಥರ ನನ್ನ ಬಗ್ಗೆ ಅಂದ್ಕೊಂಡಿದ್ದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನೀನು ಈ ಥರ ಅಂತ ಗೊತ್ತಿರಲಿಲ್ಲ, ನನಗೆ ತುಂಬ ಇನ್ಸಲ್ಟ್ ಆಗ್ತಾಯಿದೆ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಆವಾಗ ಸಿದ್ಧಾರ್ಥ ಅದಲ್ಲ ಜೋ, ನಿಂತ್ಕೊಂಡ್ರು ಸಹ ಅವಳು ನಿಂತ್ಕೊಳ್ಳಲ್ಲ. ಹಾಗೆ ಸಿದ್ಧಾರ್ಥ ಸಹ ಒಂದು ಕ್ಷಣ ಬೇಜಾರು ಮಾಡ್ಕೊಂಡು ಹಾಗೆ ನಿಂತ್ಕೋತಾನೆ. ಇನ್ನೊಂದು ಕಡೆ ಸುಮಿತ್ರಾ ಶಾರದಾ ದೀಪುನ ತೊಡೆ ಮೇಲೆ ಮಲಗಿಸ್ಕೊಂಡು ಹಾಗೆ ಅಳ್ತಾ ಇರ್ತಾರೆ. ಅವಾಗ ಸುಮಿತ್ರಾ ಹೇಳ್ತಾಳೆ, ಪುಟ ನೀವಿಬ್ಬರು ನನ್ನ ಲೈಫಲ್ಲಿ ಅಪರಿಚಿತರಾಗಿ ನಮ್ಮ ಮನೆಗೆ ಬಂದ್ರಿ, ಆದರೆ ನಿಮ್ಮಿಬ್ರನ್ನು ಕಳ್ಕೊಳ್ಳೋ ಶಕ್ತಿ ನನಗಿಲ್ಲ, ನಿಮ್ಮಿಬ್ರನ್ನು ಬಿಟ್ಟು ಬದುಕೋ ಶಕ್ತಿನೂ ಸಹ ನನಗಿಲ್ಲ ಪುಟ ಅಂತ ಶಾರದಾಗೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ.
ನೋಡು ಪುಟ್ಟ, ನನಗೆ ನಿನಗಿವತ್ತು ಎಷ್ಟು ಸಂಕಟ ಆಗಿದೆಯೋ ಅಷ್ಟೇ ಸಂಕಟ ನನಗೂ ಆಗಿದೆ, ಅಷ್ಟೇ ದುಃಖ ನನಗೂ ಆಗಿದೆ. ಏನು ಮಾಡಲಿ ಸದ್ಯ ಹೆಂಗೋ ದೇವ್ರು ದೊಡ್ಡನು. ದೊಡ್ಡ ಅಪಘಾತ ಆಗ್ತಿತ್ತೋ ಏನೋ ಗೊತ್ತಿಲ್ಲ, ಅದರಿಂದ ದೇವರು ನಮ್ಮ ದೀಪನ ಪಾರು ಮಾಡಿದ್ದೇನಂತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ನೋಡು ಪುಟ್ಟ, ಏನೂ ಆಗಿಲ್ವಲ್ಲ, ನಮ್ಮ ದೀಪು ಚೆನ್ನಾಗಿದ್ದಾಳೆ, ನೀನು ಕಣ್ಣೀರು ಹಾಕ್ಬೇಡ ಅಂದಾಗ, ಹೌದಮ್ಮ ನಿಜ, ದೇವ್ರದಿಂದ ನಮ್ಮ ದೀಪು ನಮಗೆ ಮತ್ತೆ ಸಿಕ್ಕಿದ್ದಾಳೆ. ನನ್ನ ಬದುಕಿಗೆ ಭರವಸೆ ಅಂತ ಬಂದಿದ್ದೆ, ಇವಳು ಹುಟ್ಟಿದ ಮೇಲೆ ನಾನು ಬದುಕಲೇಬಾರ್ದು ಅಂತ ಅನ್ಕೊಂಡಿದ್ದೆ. ಇವಳು ಹುಟ್ಟಿದ ಮೇಲೆ ನನಗೆ ಬದುಕಬೇಕನ್ನೋ ಆಸೆ ಬಂತು ಅಮ್ಮ ಅಂತ ಕಣ್ಣೀರು ಹಾಕೊಂಡು ಶಾರದಾ ಹೇಳ್ತಾ ಇರ್ತಾಳೆ. ಆಡಿತ್ತು, ಇವಳೇ ನನಗೆಲ್ಲ ಸರ್ವಸ್ವ ಅಂತ ಹೇಳ್ತಾ ಇರ್ತಾಳೆ. ಹೌದು ಪುಟ್ಟ, ದೇವರು ಒಳ್ಳೆಯವ್ರಿಗೆ ಯಾವಾಗಲೂ ತೊಂದರೆ ಕೊಡೋದು, ಆದರೆ ಚಿಕ್ಕ ಚಿಕ್ಕ ತೊಂದರೆಗಳನ್ನು ಆದಷ್ಟು ಬೇಗ ಅವನು ಪಡಿಸ್ತಾನೆ. ನೀನೇನು ಬೇಜಾರು ಮಾಡ್ಕೋಬೇಡ. ದೀಪು ಸಿಕ್ಕಿದ್ರೆ ಹುಷಾರಾಗಿ ಮನೆಗೆ ಬಂದರೆ ತುಪ್ಪದ ದೀಪ ಹಚ್ಚುತ್ತೀನಿ ಅಂತ ಹೇಳಿದ್ದೆ, ನಾನು ದೇವ್ರಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಬರ್ತೀನಮ್ಮ, ಮಲಗಿಸು ಅಂದ್ಬಿಟ್ಟು ದೀಪನ ಶಾರದಾ ತೊಡೆ ಮೇಲೆ ಮಲಗಿಸ್ಬಿಟ್ಟು ಸುಮಿತ್ರಾ ಮನೆಗೆ ದೀಪ ಹಚ್ಚಕ್ಕೆ ಅಂತ ಹೋಗ್ತಾಳೆ. ಆವಾಗ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ಯಾರು ದೀಪನ್ನ ಈ ಥರ ಲಾಕ್ ಮಾಡಿದ್ದು, ಸುಮ್ಮನೆ ಹೋದ್ಲಾ ಅಂದ್ಬಿಟ್ಟು ಟೆನ್ಷನ್ ಮಾಡಿಕೊಂಡು ಅದೇ ಯೋಚನೆಯಲ್ಲಿ ಇರ್ತಾಳೆ. ದೀಪು ಕನ್ವರ್ಸ್ಬಿಟ್ಟು ಎಚ್ಚರಿಕೆ ಆಗ್ಬಿಟ್ಟು ಅವಳಿಗೆ ಅಮ್ಮ ಅಮ್ಮ ಅಂತ ಕೂಗಾಡ್ತಾ ಇರ್ತಾಳೆ, ಕಿರ್ಚಾಡ್ತಾ ಇರ್ತಾಳೆ. ಆವಾಗ ಏನಾಯಿತು ಪುಟ್ಟ ಅಂದಾಗ, ಅಮ್ಮ ನಾನು ಕಾರಲ್ಲೇ ಇದ್ದೀನಿ ಅಂತ ನನಗೆ ಕನಸು ಬೀಳ್ತಿದೆ ಅಮ್ಮ, ನನಗೆ ತುಂಬ ಭಯ ಆಗ್ತಿದೆ ಅಂದಾಗ, ಭಯ ಪಡ್ಬಿಡ ಪುಟ್ಟ, ಈ ಅಮ್ಮ ಯಾವಾಗಲೂ ನಿನ್ನ ಜೊತೆ ಇರ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ನೋಡು ದೀಪು, ನಾನು ಏನೋ ಒಂದು ಕೇಳ್ತೀನಿ, ಹೇಳ್ತೀಯ ಅಂದಾಗ, ಕೇಳಮ್ಮ ಅಂತ ಅಂದಾಗ, ನೀನು ಹೇಗಮ್ಮ ಕಾರಿಗೆ ಹೋದೆ ಅಂದಾಗ, ಅಮ್ಮ ಗೊತ್ತಿಲ್ಲ ಅಮ್ಮ, ನಾನು ಆಟ ಆಡ್ತಾ ಇದ್ದೆ, ಕಾರ್ ಡೋರ್ ಓಪನ್ ಇತ್ತು, ಬಾಲ್ ಬೀಳ್ತು, ಅದಕ್ಕೆ ನಾನು ತೊಗೊಬರೋಣ ಅಂತ ಹೋದೆ, ಅಷ್ಟೊತ್ತಿಗೆ ಲಾಕ್ ಆಯಿತು, ಯಾರು ಕೂಗಿದ್ರು ಬರಲಿಲ್ಲ ಅಮ್ಮ, ಹಾಗೆ ನಾನು ಉಸಿರು ಕಟ್ಬಿಟ್ಟು ಅಲ್ಲೇ ಮಲ್ಕೊಬಿಟ್ಟೆ ಅಮ್ಮ ಅಂತ ಹೇಳಿದಾಗ, ಒಂದು ಕ್ಷಣ ಕೇಳಿಬಿಟ್ಟು ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಸರಿ ಪುಟ್ಟ, ನೀನು ಮಲಗು ಅಂತ ಮಲಸಿ ಬರ್ತಾ ಇರ್ತಾಳೆ. ಈ ಕಡೆ ಜ್ಯೋತಿಕಾ ಸಿಟ್ಟು ಮಾಡ್ಕೊಂಡು ಬಂದುಬಿಟ್ಟು, ಶಾರದಾ ನಿನಗೆ ನಾನು ನೋಡಿದರೆ ಏನು ಅನಿಸುತ್ತೆ ಅಂತ ಕೇಳಿದಾಗ, ಏನು ಈ ಥರ ಹೇಳ್ತೀರಾ ಜ್ಯೋತಿಕಾ ಅವರೇ, ನೀವು ನಮಗೆ ಬೀದಿಲಿದ್ದಾಗ, ನಮಗೆ ನಾವು ಅನಾಥರು, ನಮ್ಮ ಬೀದಿಲಿದ್ದಾಗ ನಮಗೆ ನೀವು ರಕ್ಷಣೆ ಕೊಟ್ಟಿದ್ದೀರಾ, ಅನ್ನ ಊಟ ಮನೆ ಇದನ್ನೆಲ್ಲ ಕೊಟ್ಟು ನಮಗೆ ರಕ್ಷಣೆ ಕೊಟ್ಟಿದ್ದೀರಾ, ನಿಮ್ಮ ಬಗ್ಗೆ ನಾನು ಯಾವ ರೀತಿ ಅನುಮಾನ ಪಡಲ್ಲ ಜ್ಯೋತಿಕಾ ಅವರೇ ಅಂದಾಗ, ಸದ್ಯ ನೀನಾದರೂ ನನ್ನ ಬಗ್ಗೆ ಒಳ್ಳೆ ಮಾತು ಹೇಳ್ದಲ್ಲ ಅಂದ್ಬಿಟ್ಟು ಹಾಗೆ ಹೋಗ್ತಾಳೆ. ಏನಾಯಿತು ಈ ಥರ ಕೇಳ್ತಾ ಇದ್ದಾರಲ್ಲ ಜ್ಯೋತಿಕಾ ಅವರು ಅಂದ್ಬಿಟ್ಟು ಹಾಗೆ ಇವಳು ಸುಮ್ಮನಾಗ್ತಾಳೆ. ಇನ್ನೊಂದು ಕಡೆ ಬೆಳಗ್ಗೆ ಎದ್ದು ರಂಗೋಲಿನ ಬಿಡಿಸ್ತಾ ಇರ್ತಾಳೆ. ಈ ಕಡೆ ವೈಕುಂಠ ಬಂದ್ಬಿಟ್ಟು ಬಣ್ಣದ ರಂಗೋಲಿ ಬಿಡಿಸಿ ಮನೆಯವ್ರನ್ನೆಲ್ಲ ನೀನು ಬುಟ್ಟಿಗೆ ಹಾಕತ್ತಿದ್ದೀಯ ಅಲ್ವಾ ಅಂದ್ಬಿಟ್ಟು ರಂಗೋಲಿ ಎಲ್ಲನೂ ಅಳಿಸ್ತಾ ಇರ್ತಾನೆ. ಆಗ ಸಿಟ್ಟು ಮಾಡ್ಕೊಬಿಟ್ಟು ಶಾರದಾ ಏನು ಮಾಡ್ತಾ ಇದ್ದೀರಾ ಅಂದಾಗ, ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ರಂಗೋಲಿ ನಾನು ಅಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಶಾರದಾ ಹೇಳ್ತಾಳೆ, ಓ ಹಾಗಾದರೆ ನಮ್ಮ ದೀಪು ಇಷ್ಟ ಆಗಲಿಲ್ಲ ಅಂತ ಅವಳನ್ನ ಕಾರಲ್ಲಿ ಲಾಕ್ ಮಾಡಿದ್ದು ನೀವೇ ತಾನೇ ಅಂದಾಗ ಒಂದು ಕ್ಷಣ ಶಾಕ್ ಆಗಿಬಿಡ್ತಾನೆ. ಬೆವ್ರು ಬರ್ತಾ ಇರುತ್ತೆ ತುಂಬ. ಅವಾಗ ಶಾರದಾ ಹೇಳ್ತಾಳೆ, ಏನಕ್ಕೆ ಬೆವರ್ತಾ ಇದ್ದೀರಾ ಅಂದಾಗ, ಇಲ್ಲ ನಾನು ಹಾಗೆಲ್ಲ ಮಾಡಿಲ್ಲ, ನಿಮಗೆ ಯಾರು ಹೇಳಿದ್ದು ಅಂದಾಗ, ಇದು ಜಸ್ಟ್ ನನಗೆ ಅನುಮಾನ ಅಷ್ಟೇ, ಅದೇನಾದರೂ ನಿಜ ಆಗಿದ್ರೆ ನೀವು ಜೀವನದಲ್ಲಿ ಇದ್ರೂ ಬದುಕಬಾರ್ದು, ಆ ರೀತಿ ನಾನು ಮಾಡೇ ಮಾಡ್ತೀನಿ, ಅದು ಖಂಡಿತ ಈ ಶಾರದಾ ಏನು ಅಂತ ನಾನು ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗ್ತಾಳೆ. ಹಾಗೆ ವೈಕುಂಠ ಶಾಕ್ ಆಗಿ ಬೆವರುತ್ತಾ ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.